ರೆಡಿ ರೈಸ್, ಬಸ್ ಸಾಂಬಾರ್, ಕೋಸ್ ಪಲ್ಯ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲೆಕೋಸು ಬಸ್ಸಾರು ಮಾಡೋದಕ್ಕೆ ಯಾವಾಗಲೂ ತೊಗರಿಬೇಳೆ ತಗೋತಾರೆ. ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ ನೀರಲ್ಲಿ ಬೇಯಕ್ಕಿಟ್ಟಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಬೇಳೆ ಜೊತೆಗೆ ಕಡಲೆಬೇಳೆ, ಎಲೆಕೋಸು ಸ್ವಲ್ಪ ಬೇಯಲಿ. ಕಡಲೆಬೇಳೆ ಬೆಂದ ಮೇಲೆ ಎಲೆಕೋಸು ಹಾಕೊಳ್ಳೋಣ. ಬಿಸಿ ಬಿಸಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜನುಮವೇ ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಈರುಳ್ಳಿ, ಎರಡು ಕಾಳು ಮೆಣಸು ಹಾಕಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಟೊಮೆಟೊ, ಕುಚ್ಚಳು ಗಂಜಿ ಉಪ್ಪಿನಕಾಯಿ ಟೊಮೆಟೊ ಸ್ವಲ್ಪ ಟೊಮೆಟೊ ಫ್ರೈ ಆಗಿ ನೋಡಿ. ಟೊಮೆಟೊ ಬೆಂದಿದೆ, ಮೆತ್ತಗಾಗಿದೆ. ಸ್ವಲ್ಪ ಕೊತ್ತಂಬರಿ, ಅದ್ರ ಜೊತೆಗೆ ಹುಣಸೆ ಹಣ್ಣು, ಇದಕ್ಕಾರು ಹಾಕೋಬೋದು, ಇಲ್ಲ ಅದ್ರ ರಸನಾರು ಹಾಕೋಬೋದು. ಅದಾದ್ಮೇಲೆ ಮತ್ತೆ ಉಜ್ಜಿ ಇಟ್ಕೊಂಡಿದ್ವಲ್ಲ ಆರು ಇದೆಯಲ್ಲ, ಈ ಜಗವಿದೆ ನವರಸಗಳ ಉಣಬಡಿಸಲು. ಮನೆಗೆ ಉಪಯೋಗಿಸ್ತೀವಿ ಬೇಳೆ ಸಾಂಬಾರು ಪುಡಿ. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಬಿಸಿಯುವಾರುವ ಮೊದಲ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಸಾಂಬಾರ್ಗೆ ಪಾತ್ರೆಗೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕುಚ್ಚಳು ಗಂಜಿ ಉಪ್ಪಿನಕಾಯಿ ಹೇಗೆ ಮಾಡಿ ಗೆಳೆತನ. ಉಪ್ಪಿಗೆ ಸಿಡಿಯೋದು. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಕಡೆ ಪಲ್ಯಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿದು ಖಾರ ಮಳ್ಳಲಿ. ಸ್ಪೈಸಿ ಆಗಿ ಬರುತ್ತೆ. ಯಾಕಂದ್ರೆ ಕಡಲೆಬೇಳೆ ಬೇಯಿಸ್ಕೊಂಡು ಉಪ್ಪೆಲ್ಲ ಹಾಕಿದ್ದೀನಿ, ಬೇಕಾಗಿಲ್ಲ. ಮಸಾಲೆ ಸ್ವಲ್ಪ ಹಾಕಿ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಪಲ್ಯ ರೆಡಿ. ಸಾಂಬಾರ್ ರೆಡಿ. ಜಗವಿದೆ ನವರಸಗಳ ಉಣಬಡಿಸಲು. ಸ್ವಲ್ಪ ಉಪ್ಪು ಕುದಿ ಬಂದರೆ ರೆಡಿ. ರೈಸ್, ಬಸ್ ಸಾಂಬಾರ್, ಕೋಸ್ ಪಲ್ಯ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.